ಎಷ್ಟು ಕಾಡ್ತೀಯ ನನ್ನ ಥರ ಬಹುಶಃ ನಿನ್ನ ಬೇರೆ ಯಾರು ಪ್ರೀತಿ ಮಾಡಕ್ಕೆ ನೀನು ಹುಡ್ಕಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಒಂದು ಮನೇಲಿ ಹೇಳಿದ ಹುಡ್ಗಂಗೆ ಕುತ್ತಿಗೆ ಕೊಡ್ತಿದ್ರು, ಇಲ್ಲ ಅಂದ್ರೆ ನೇಣು ಹಾಕಕ್ಕೆ ಕುತ್ತಿಗೆ ಕೊಡ್ತಿದ್ರು. ಯಾವ ಹೋಪ್ ಮೇಲೆ ನೀನು ಸಿಕ್ತೀಯ ಅಂತ ಕಾಯ್ತಾ ಇದ್ದೀನಿ. ಇದೇನಾ ಪ್ರೀತಿ? 7 ಜನ್ಮ ಆದ್ರೂ ಕಾಯೋಷ್ಟು ಪ್ರೀತಿ ಇದೆ ಕಣೋ. ಐ ಲವ್ ಯು ಆದಿತ್ಯ. ಈ ಹುಡುಗಿನ ಎಲ್ಲೋ ನೋಡ್ದಂಗಿದ್ಯಲ್ಲ. ಅರೆ ಇವಳು ನಮ್ ಕಾವೇರಿ ಅಲ್ವಾ? ಅವಳೆ. ಅಮ್ಮ ಕಾವೇರಿ ನಿಲ್ಲು. ಚೆನ್ನಾಗಿದ್ದೇನಮ್ಮ? ಈ ಅಜ್ಜನ ಹತ್ರ ಕಾವೇರಿ ಥರನೇ ಮಾತಾಡಿದ್ರೆ ಆದಿತ್ಯನ ಬಗ್ಗೆ ಇನ್ನು ಜಾಸ್ತಿ ತಿಳ್ಕೊಬೋದು. ಈ ಟೈಮ್ ಬಿಡಬಾರ್ದು, ಬಿಟ್ರೆ ಕೆಟ್ಟೆ. ಅಜ್ಜ ಹೇಗಿದ್ದೀರಾ? ನನಗೆ ಗುರ್ತಿಡ್ದ್ಯಾ ಮಗು? ಅದು ಹೆಂಗ್ ಗುರ್ತಿಡ್ದೆ? ಅಜ್ಜ ಕೂದಲು ಹಣ್ಣಾದ್ರೆ, ಬೆನ್ ಗೂನಾದ್ರೆ, ಹಲ್ಲು ಉದ್ರೋದ್ರೆ ಗುರ್ತು ಸಿಗದೆ ಹೋಗಕ್ಕಿದೇನು ಸಿನಿಮಾನ? ಹಂಗಲ್ಲಮ್ಮ, ನಾನೇ ಗುರ್ತು ಸಿಗದಷ್ಟು ಬದಲಾಗಿದ್ದೀನಿ. ಅದ್ ಹೆಂಗೆ ನೀನು 25 ವರ್ಷದಿಂದ ಹೀಗೆ ಇದೆಯಾ? ಅಜ್ಜ ನಾವಿಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಳ್ದೆ ಹೋದ್ರು ಬರೀ ಮಾತಲ್ಲೇ ಗುರ್ತು ಸಿಗ್ತೀವಿ ಅಲ್ವಾ? ಅಷ್ಟು ಗಟ್ಟಿ ಪರಿಚಯ ನಮ್ದು. ಅಜ್ಜ ನಮ್ಮ ಅಪ್ಪಯ್ಯ ಎಲ್ಲಿದ್ದಾರೆ ಅವರು? ನಿಮ್ಮಪ್ಪನ? ಅವನೊಬ್ಬ ಹುಚ್ಚ ಕಣಮ್ಮ, ಹುಚ್ಚ. ಒಂದೊಂದ್ಸಲ ನನ್ನ ಹತ್ರ ಮಾತಾಡೋನು, ಇಲ್ಲ ಅಂದ್ರೆ ನಾನಾಗೆ ಮಾತಾಡ್ಸಿದ್ರು ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಅವನೊಬ್ಬ ಒಂಟಿ ಬುರ್ಕ, ಮಗಳು ಬರ್ತಾಳೆ ಅಂತ ಅಲಿತಾ ಇದ್ದ. ಹಾ ಅಂದ್ರೆ ಈ ತಾತಂಗೆಲ್ಲ ಗೊತ್ತಿದೆ. ಓಕೆ ಅಜ್ಜ ನಿಮಗೆ ಕೈ ಮುಗಿತೀನಿ, ಅವ್ರ ಹತ್ರ ಕರ್ಕೊಂಡೋಗಿ ಬಿಟ್ಬಿಡಿ. ಬಿಡ್ತು ಅನ್ನವ, ನೀನಿನ್ನು ಬದುಕಿ ಬಾಳ್ಬೇಕಾದವಳು. ಅಜ್ಜ ಏನ್ ಹೇಳ್ತಿದ್ದೀರಾ ನೀವು? ನಿನ್ಗೋಸ್ಕರ ಕಾದು ನೀನ್ ಬರೋ ಹೊತ್ತಿಗೆ ಅವನ್ ಕಳೆದೋದ. ಇಲ್ಲ ಇದ್ಯಾವ್ದು ನಾನು ನಂಬಲ್ಲ. ಅಳ್ಬೇಡ ಕಣವ, ನೀನ್ ಹತ್ರ ಅವನ್ ನಿನಗೆ ಸಿಗಲ್ಲ. ಅಜ್ಜ ಅವ್ರು ಹೇಗಿದ್ರು, ಅವ್ರ ಹೆಸರೇನು ಅದನ್ನಾರು ಹೇಳಿ ನನಗೆ. ನಿನಗೆಲ್ಲ ಮರ್ತೋಗಿದ್ಯಲ್ಲ, ಅದು ನಿನಗೆ ದೇವ್ರು ಕೊಟ್ಟಿರೋ ವರ. ಅವನ್ ಮರ್ಸಿರೋದನ್ನ ನೀನ್ ನೆನಪು ಮಾಡ್ಕೊಳಕ್ ಹೋಗ್ಬೇಡ, ಅದು ನಿನಗೆ ದುಃಖನೇ ಕೊಡೋದು. ಹಾಗೆ ಹೇಳ್ಬೇಡಿ, ನಾನು ತಿಳ್ಕೋಬೇಕು. ಪ್ಲೀಸ್ ಹೇಳಿ ಅಜ್ಜ. ನನ್ನ ಹೆಸರೇ ನನಗೆ ಮರ್ತೋಗಿದೆ, ನಿಮ್ಮ ಅಪ್ಪನ ಹೆಸರು ನಾನು ಹೆಂಗೆ ಹೇಳಿ? ನಿಮ್ಮ ಅಪ್ಪನ ವಿಷಯ ಆ ದೇವ್ರಿಗೆ ಬಿಡಮ್ಮ. ಅಜ್ಜ ಅಜ್ಜ ಅದಲ್ಲ ಸರ್, ನಾನು ಸ್ಲಮ್ ನನ್ನ ಮಗನೇ, ಏನೋ ಹೇಳಿದ್ದೆ ನಾನು ನಿಂಗೆ. ಕೆಲಸ ಮುಗಿಯೋ ತನಕ ಈ ವಿಷಯ ಯಾರಿಗೂ ಏನು ಹೇಳಬೇಡ ಅಂತ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ರೀ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಿದ್ದೀರಿ, ಅವ್ರ ಹತ್ರನೂ ಮಾತಾಡ್ಬಾರ್ದ? ಈಗ ಒಂದು ಮಾತಾಡಿದ್ರು ಕತ್ತರ್ಸಾಕ್ಬಿಡ್ತೀನಿ. ಕೈ ಕಾಲ್ ಕತ್ತರಿಸಿ ಭಿಕ್ಷೆ ಬೇಡ ಕೂರ್ತೀನಿ ಮಗನೇ. ನಿಮ್ಗೇನ್ ನಾವು ಕಾಮಿಡಿ ಪೀಸ್ಗಳ ತರ ಕಾಣಿಸ್ತಿದೀವ? ಯಾಕೋ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು? ಏ ದುಷ್ಯಂತ್, ಯಾರನ್ನಾದ್ರೂ ನಮ್ಮ ಲೆವೆಲ್ಗೆ ತಕ್ಕಂತೆ ಕರ್ಕೊಂಡ್ ಬಾ ಅಂದ್ರೆ ಇವನ್ ಯಾರೋ ಸ್ಲಮ್ ನನ್ ಮಗ. ಎಲ್ಲಿ ಬಿಡ್ತಾನೆ ಅವನ್ ಬುದ್ಧಿನ? ಸ್ಲಮ್ನವರು ಸ್ಲಮ್ ತರಾನೇ ಆಡೋದು. ಸಾಕ್ ಸುಮ್ನೆ ಇರ್ರಿ. ಯಾವನ್ಗೆ ಉಪದೇಶ ಮಾಡ್ತಿದ್ದೀರಾ? ಯಾವನ್ಗ್ರಿ ಬೇಕಾಗಿತ್ತು ಈ ಉಸಾಬ್ರಿ? ನಾನು ಕಾರ್ ಓಡಿಸ್ಕೊಂಡೆ ಚೆನ್ನಾಗಿದ್ದೆ, ನೀವು ಬೇಡ್ಕೊಂಡ್ರಲ್ಲ ಅಂತ ಬಂದೆ.
ಅವಮಾನ ಮಾಡಿಸ್ಕೊಂಡು ಇಲ್ಲೇ ಇರಕ್ಕೆ ನಿಮ್ ತರ 3 ಬಿಟ್ಟು ದೊಡ್ಡವನಾಗಿಲ್ಲ ನಾನು. ಸ್ವಾಭಿಮಾನದಿಂದ ಬದುಕ್ತಿದ್ದೀನಿ, ಹಂಗೆ ಇರ್ತೀನಿ. ಗುಡ್ ಬೈ. ನಿಂತ್ಕೊಳ್ಳೋ. ಹೋಗಲೇ, ಇವನ್ ತರ 1000 ಜನ ಕರ್ಸ್ಕೋತೀನಿ ನಾನು. ನೀವೇನ ಅವನ್ನ ಕರೆಯೋದು? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಣ್ಣಯ್ಯ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಕಾಲ್ ಮುಂದೆ ಬಿದ್ದ 500 ಕೋಟಿನ ಜಾಡ್ಸ್ ಒದ್ಬಿಟ್ಟಲ್ಲ. ಈಗೇನ್ ಮಣ್ಣು ತಿಂತೀಯಾ ಅಥವಾ ಜೀವನ ಪೂರ್ತಿ ಇದೇ ತರ ಪ್ಲಾನ್ ಮಾಡ್ಕೊಂಡು ಸಾಯ್ತೀಯೋ? ನೋಡಣ್ಣಯ್ಯ, ಈ ರೀತಿ ಕೂಗಾಡಿ ರೇಗಾಡಿ ಹೊಡೆದು ಕಳ್ಸೋದಲ್ಲ ಬುದ್ಧಿವಂತಿಕೆ. ಬುದ್ಧಿ ಯೂಸ್ ಮಾಡ್ಬೇಕು. ಎಲ್ಲೋಗ್ತಾನೆ? ಇಲ್ಲೇ ಎಲ್ಲೋ ಇರ್ತಾನೆ. ಹುಡುಕಿ ಕರ್ಕೊಂಡು ಬಂದ್ರಾಯ್ತು. ದುಷ್ಯಂತ್, ಬಂದ್ರ ಒಬ್ಬೊಬ್ರ ಮೇಲೆ ಕಲ್ಲೆತ್ತ ಸಾಯ್ಸಾಕ್ಬಿಡ್ತೀನಿ ನನ್ನ ಮಕ್ಕಳ. ನನ್ನ ಮೇಲೆ ಕೈ ಮಾಡ್ತೀರಾ? ಹುಡುಕೊಳ್ಳಿ, ನಿಮ್ಮ ಮನೇಲಿ ನಾಟಕ ಮಾಡಕ್ಕೆ ಬೇರೆ ಯಾರನ್ನಾರು ಹುಡುಕೊಳ್ಳಿ. ಗಂಡ್ಸು ಕಂಡ್ರ ನಾನು ದುಡ್ಕೊಂಡು ತಿನ್ನಕ್ಕೆ ಬೇಜಾನ್ದಾರಿಗಳಿವೆ. ನೀವು ತಿಪ್ಪುರ್ಲಾಗ ಹೊಡೆದ್ರು ನಿಮ್ಮ ಮನೆಗೆ ಇನ್ನೊಂದ್ಸಲಿ ಬರಲ್ಲ. ನಾನು ಪಾಣ್ಗಳ ತರ ಬೆಳ್ದಿದ್ದೀರಾ, ಅಡ್ದಾರಿಲಿ ಆಸ್ತಿ ಮಾಡಕ್ ಹೋಗ್ತಿದ್ದೀರಾ. ನನ್ಗೆ ಏನಾರು ತಲೆ ಕೆಟ್ರೆ ಊರೆಲ್ಲ ಟಾಮ್ಟಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಾನು ಆದಿತ್ಯನ್ ರೋಲ್ ಮಾಡಕ್ ಬಂದಿದ್ದೀನಿ, ಬಡ್ಡಿ ಮಗ ವರ್ಮಂಗೆ ಆಸ್ತಿ ಬರ್ಕೊಡಕ್ ಬಂದಿದ್ದೀನಿ ಅಂತ. ಹಾಳಾಗೋಗಿ ಯಾವನಕ್ ಬೇಕ್ರೋ ನಿಮ್ ದುಡ್ಡು. ನಿನಗೆ 15 ದಿವಸ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ನಾನು ದುಡ್ಡನ್ನ ಏನು ಮಾಡಿದೆ ಅಂತ ಹೇಳಿದ್ರೆ ಸರಿ. ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಹತ್ರನೇ ನಿನ್ನ ಜನ್ಮ ಜಾಲಾಡಿಸ್ತೀನಿ. ಆವಾಗ ಗೊತ್ತಾಗತ್ತೆ ಬಿಸಾಕಕ್ಕೆ ಯಾವ ಕೈ ಯೂಸ್ ಮಾಡ್ತೀಯಾ ಅಂತ. 15 ಡೇಸ್ ಓನ್ಲಿ. ಇಲ್ಲಿಂದ ಸ್ಟಾರ್ಟ್. ಸಂಜು, ಬಡವನ್ ಕೋಪ ದೌಡೆಗ್ ಮೂಲ ಅನ್ನೋ ಗಾದೆ ಕೇಳಿಲ್ವಾ ನೀನು? 10 ಲಕ್ಷ ಕೊಡ್ತೀನಿ. ನೀನು ಬೇರೆಯವ್ರ ಥರ ನಾಟಕ ಮಾಡಬೇಕು. ಒಂದಲ್ಲ ಎರಡಲ್ಲ, 10 ಲಕ್ಷ ರೂಪಾಯಿ ಅಮ್ಮ. ಹಗಲು ರಾತ್ರಿ ದುಡಿದ್ರು 10 ಲಕ್ಷ ಕೂಡಾಕಕ್ಕೆ ಕಮ್ಮಿ ಅಂದ್ರೂ 5 ವರ್ಷ ಬೇಕು ನನಗೆ. ಅಂಥದ್ರಲ್ಲಿ ದಿಮಾಕ್ ಬೇಕಾ ನನಗೆ? ನಿಮ್ಮಿ ಕತೆ ಏನು? ಅವಳು ಮದುವೆ ಆಗದೆ ಮನೇಲಿ ಕೂತಿರೋದು ನೋಡಿ ವಿವೇಕ ನನ್ನ ಮೇಲೆ ಹೆಂಗೆಲ್ಲ ಆಡ್ಕೋಬಹುದು. ಸಂಜು, ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ಯಾ ಸಂಜು, ಚಾಲೆಂಜು. ನಿಮ್ಮಿ ಮದುವೆ ಮಾಡದೆ ಊರಲ್ಲಿ ತಲೆ ಎತ್ಕೊಂಡು ಹೆಂಗ್ ಓಡಾಡ್ತೀಯ ನೀನು? ಏನು ಹೆಚ್ಚು ಅಂದ್ರೆ ಇನ್ನೊಂದು 2 ಏಟ್ ಹೊಡಿಬೋದಾ ಆ ಮಹೇಂದ್ರ? ಈಗ ನನ್ಗೆ ಯಾವುದು ಮುಖ್ಯ? ಅವಮಾನನೋ ಅಥವಾ ಅಮ್ಮ ಮತ್ತೆ ನಿಮ್ಮಿನೋ? ಇದೆಲ್ಲ ಅವ್ರ ಕೈಗೆ ಆಸ್ತಿ ಬಂದು ನನ್ಗೆ 10 ಲಕ್ಷ ಬರೋವರೆಗೂ ಅಷ್ಟೇ ತಾನೇ? ಹೆಚ್ಚು ಅಂದ್ರೆ ಇನ್ನು 1 ತಿಂಗಳಾಗ್ಬೋದು ಅಷ್ಟೇ. ಸಂಜು ವರ್ಮಾ ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಸಾರಿ, ಆದಿತ್ಯ ವರ್ಮಾ ಹೋಮ್ ಗೋಯಿಂಗ್. ಮಡಿಕೇರಿಲಿ ಇರ್ತಾರೆ. ವರ್ಮಾ ಅಂತ ಅವ್ರ ಹೆಸರು. ವರ್ಮಾ ವಂಶಕ್ಕೆ ಸೊಸೆಯಾಗಿ ಮೆರಿಬೇಕಾದವಳು. ಹೊನ್ನಪ್ಪಾಲ್ ಕೆಲಸ ಮಾಡ್ತಿದ್ರು. ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗತ್ 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 ಜ್ವಲಲ್ಲ ನಾಟಪಟ್ಟ ಪಾವಗೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ಮಮ